ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. ಎಚ್ಚರಗೊಂಡಿದ್ದೀರಾ? ದೇವರ ವಾಕ್ಯ ಕೇಳಲು ಸಿದ್ಧರಾಗಿದ್ದೀರಾ? ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಿಕೊಂಡು ದೇವರ ವಾಕ್ಯ ಓದಿದ್ದೀರೋ ಅಥವಾ ಇನ್ನೂ ಮಲಗಿಕೊಂಡಿದ್ದೀರೋ? ಒಂದು ವೇಳೆ ಇತರ ದೇಶದಿಂದ ವೀಕ್ಷಿಸುವುದಾದರೆ ನಿಮಗೆ ಬೇರೆ ಸಮಯ ಆಗಿರ್ಬೋದು. ಈ ಯೂಟ್ಯೂಬ್ ಮುಖಾಂತರ, ಸೋಷಿಯಲ್ ಮೀಡಿಯಾದ ಮುಖಾಂತರ ದಿನಾಲೂ ನಿಮಗೆ ಒದಗಿಸುವ ಸಂದೇಶಗಳನ್ನು ಸ್ವಲ್ಪ ಹಿಂದೆ ಮುಂದೆ ಆದರೂ ಕೂಡ ವೀಕ್ಷಿಸಬಹುದಲ್ಲವೇ? ದೇವರೆಂತಹ ಭಾಗ್ಯ ಕೊಟ್ಟಿದ್ದಾರೆ. ಪ್ರತಿದಿನ ನಿಮಗಾಗಿ ಸಿದ್ಧ ಮಾಡಿಕೊಂಡು ಈ ಪರಲೋಕ ಮನ್ನವನ್ನು, ದೇವರ ವಾಕ್ಯವನ್ನು ಹೊಂದಿಕೊಳ್ಳಿರಿ, ಆಶೀರ್ವದಿಸಲ್ಪಡಿರಿ. ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಆಯಾ ದಿನಕ್ಕೆ ತಕ್ಕ ಹಾಗೆ ಆ ದಿನ ಇಸ್ರಾಯೇಲರಿಗೆ ಪರಲೋಕದ ಮನ್ನವನ್ನು ಸುರಿಯ ಮಾಡಿರುವ ಹಾಗೆಯೇ ಪ್ರತಿದಿನ ಈ ರೀತಿಯಾಗಿ ನಿಮ್ಮ ವಾಕ್ಯವನ್ನು ನಾವು ಧ್ಯಾನಿಸುವುದಕ್ಕಾಗಿ ನೀವು ಕೊಟ್ಟಿರುವ ಈ ಅವಕಾಶಕ್ಕಾಗಿ ನಿಮ್ಮನ್ನೇ ಸ್ತುತಿಸುತ್ತೇನೆ. ನಾವು ಆಧ್ಯಾತ್ಮಿಕ ಬಲ ಹೊಂದಿಕೊಳ್ಳುವ ಹಾಗೆ ನಿಮ್ಮ ವಾಕ್ಯಗಳನ್ನು ಧ್ಯಾನಿಸುವುದಕ್ಕಾಗಿ ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹಾಗಾದರೆ ಎಷ್ಟು ಜನ ಈ ದಿನ ಆಧ್ಯಾತ್ಮಿಕವಾಗಿ ಬಲಗೊಳ್ಳಬೇಕೆಂಬ ಆಸೆ ಉಳ್ಳವರಾಗಿದ್ದೀರಿ ಪ್ರಿಯರೇ? ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾನೆ ಎಂಬ ವಾಕ್ಯ ನಾವು ಜ್ಞಾಪಕದಲ್ಲಿಟ್ಕೊಳ್ಳೋದಾದರೆ ದೇವರ ವಾಕ್ಯದ ಎಚ್ಚರಿಕೆಗಳು, ಗದರಿಕೆಗಳು, ತಿದ್ದುಪಾಟುಗಳು, ಆಧರಣೆಗಳು ನಮ್ಮ ಜೀವಿತದಲ್ಲಿ ಅದ್ಭುತವಾದ ರೀತಿಯಲ್ಲಿ ನೋಡಬಲ್ಲೆವು. ಬೈಬಲ್ನಲ್ಲಿ 66 ಪುಸ್ತಕಗಳಿವೆ, ಇಲ್ಲವೇ ಗ್ರಂಥಗಳಿವೆ. ಎಲ್ಲ ಒಟ್ಟಿಗೆ ಸೇರಿದ್ರೆ ಬೈಬಲ್ ಆಗುತ್ತೆ, ಹೌದಲ್ಲವೇ? ಪ್ರಕಟಣೆಯ ಪುಸ್ತಕಕ್ಕಿಂತ ಮುಂಚೆ ಒಂದು ಪತ್ರಿಕೆ ಇದೆ. ಅದರ ಹೆಸರು ಯೂದನು ಬರೆದ ಪತ್ರಿಕೆ. ಈ ಯೂದನು ಯೇಸು ಕ್ರಿಸ್ತನ ಸಹೋದರನಾಗಿದ್ದನು, ತಮ್ಮನಾಗಿದ್ದನು. ಯಾಕೋಬ, ಯೂದನು ಎನ್ನುವವರು ಆತನ ಸಹೋದರರಲ್ಲವೋ? ಯಾಕೋಬ ಪತ್ರಿಕೆ ಬರೆದಿರುವ ಯಾಕೋಬನು, ಯೂದ ಪತ್ರಿಕೆ ಬರೆದಿರುವ ಯೂದನು ಯೇಸು ಕ್ರಿಸ್ತನ ಸಹೋದರರಾಗಿದ್ದಾರೆ. ಮೊದಲು ಅವರು ಯೇಸುವನ್ನು ನಂಬಲಿಲ್ಲ, ಆದರೆ ಆತನ ಶಿಲುಬೆ ಮರಣ ಪುನರುತ್ಥಾನದ ನಂತರ ಆ ಒಂದು ಆದಿ ಸಭೆಯ ವಿಶ್ವಾಸಿಗಳ ಗುಂಪಲ್ಲಿ ಇವರು ಕೂಡ ಆಧ್ಯಾತ್ಮಿಕವಾಗಿ ಬಲಗೊಂಡವರಾಗಿ ದೇವರ ಸೇವೆಯಲ್ಲಿ ಮಗ್ನರಾಗಿರ್ತಾರೆ. ಈ ಯೂದನು ಬರೆದ ಪತ್ರಿಕೆ ಬಹಳ ಚೆನ್ನಾಗಿ ಬರೆಯಲಾಗಿದೆ. ಮಾತುಗಳಷ್ಟೇ ಅಲ್ಲ, ಎಚ್ಚರಿಕೆಯಿಂದ ಕೂಡಿದಾಗಿದೆ. ಇದರಲ್ಲಿ ಒಂದು ವಚನ ನಾವು ಧ್ಯಾನಿಸೋಣ. ಯೂದನು ಬರೆದ ಪತ್ರಿಕೆ, ಇದರಲ್ಲಿ ಒಂದೇ ಅಧ್ಯಾಯ ಇದೆ. ಇದರಲ್ಲಿ 11ನೇ ವಚನ. ಅವರ ಗತಿಯನ್ನು ಏನು ಹೇಳಲಿ? ಇವರು ಕಾಯಿನನ ಮಾರ್ಗವನ್ನು ಹಿಡಿದವರು, ದ್ರವ್ಯ ಸಂಪಾದನೆಗೋಸ್ಕರ ಬಿಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರೂ ಆಗಿದ್ದಾರೆ. ಕೊರಹನಂತೆ ಎದುರು ಮಾತುಗಳನ್ನಾಡಿ ನಾಶವಾಗಿ ಹೋಗಿದ್ದಾರೆ. ಇಲ್ಲಿ 3 ವ್ಯಕ್ತಿಗಳ ಹೆಸರು ನೋಡ್ತೇವೆ. ಒಬ್ಬನು ಕಾಯಿನನು, ಎರಡನೆಯವನು ಬಿಳಾಮನು, ಮೂರನೆಯವನು ಕೊರಹನು. ಕಾಯಿನನ ಬಗ್ಗೆ ಹೇಳ್ತಾನೆ. ಅಂದರೆ ಈ ಯೂದನು ಧರ್ಮಶಾಸ್ತ್ರ ಓದಿದವನಾಗಿದ್ದನು, ಬೈಬಲ್ ಎಲ್ಲ ಪಠಿಸಿದವನಾಗಿದ್ದನು. ನೀವು ಬೈಬಲ್ ಓದುತ್ತೀರಾ? ಕಾಯಿನನು ಯಾರು ಗೊತ್ತಾ? ಅಬ್ರಹಾಮನು ಯಾರು ಗೊತ್ತಾ? ಯಾಕೆ ಗೊತ್ತಿಲ್ಲ? ನಮ್ಮ ಮನೆ ಎದುರುಗಡೆ ಅಬ್ರಹಾಮ ಅನ್ನೋರಿದ್ದಾರೆ ಎಂಬುದಾಗಿ ಒಬ್ಬ ವ್ಯಕ್ತಿ ಹೇಳ್ದ. ಅಬ್ರಹಾಂ ಎಂಬ ಹೆಸರಿಟ್ಕೊಂಡವರಲ್ಲ ಪ್ರಿಯರೇ. ಬೈಬಲ್ನಲ್ಲಿರುವ ಅಬ್ರಹಾಮನ ಬಗ್ಗೆ ಗೊತ್ತಾ? ಬೈಬಲ್ ಕ್ರಮವಾಗಿ ಓದಿರಿ. ದಿನಾಲು 3 ಅಧ್ಯಾಯ, ಭಾನುವಾರ 5 ಅಧ್ಯಾಯ, ಆದಿಕಾಂಡದಿಂದ ಮತ್ತಾಯನ ಸುವಾರ್ತೆದಿಂದ ಪ್ರಾರಂಭಿಸಿ ನೋಡಿ. ಚೆನ್ನಾಗಿ ಬೈಬಲಿನ ಒಂದು ಪರಿಜ್ಞಾನ ಉಂಟಾಗ್ತದೆ. ನಿಮ್ಮ ಸಂದೇಹ ಎಲ್ಲವುಗಳಿಗೆ ನೀವು ಓದುತ್ತಿರುವಾಗಲೇ ಉತ್ತರ ದೊರಕುತ್ತದೆ. ಈ 3 ಮಾರ್ಗಗಳ ಕುರಿತಾಗಿ ಇವನು ಎಚ್ಚರಿಸುತ್ತಾನೆ. ನೀವು ಆ ರೀತಿಯಾಗಿರಬಾರದು, ಕಾಯಿನನು ನಡೆದ ಮಾರ್ಗದಲ್ಲಿ ನಡೆಯಬಾರದು. ಏನಾಗಿದೆ ಕಾಯಿನನ ಮಾರ್ಗ? ತಮ್ಮನ ಅರ್ಪಣೆ ದೇವರು ಅಂಗೀಕರಿಸಿದ್ದಾರೆ, ನನ್ನ ಅರ್ಪಣೆಯನ್ನು ದೇವರು ಅಂಗೀಕರಿಸಲಿಲ್ಲವೆಂದು ಕೋಪಗೊಳ್ಳುತ್ತಾನೆ ಈ ಕಾಯಿನನು. ಕೋಪ, ಅದು ಕೋಪದ ಮಾರ್ಗ. ನೀವು ಕೋಪಗೊಳ್ಳುತ್ತೀರೋ? ಮನುಷ್ಯ ಅಂದ ಮೇಲೆ ಕೋಪ ಇಲ್ಲದೆ ಇರುವುದೋ? ಸಂತೋಷ, ದುಃಖ, ಆಶ್ಚರ್ಯ, ಭಯ, ಕೋಪ ಎನ್ನುವಂಥದ್ದು ಸರ್ವಸಾಧಾರಣವೇ. ಆದರೆ ಅವು ಮಿತಿಮೀರುವುದಾದರೆ ಪಾಪಗಳಾಗ್ತವೆ. ಕೋಪ ಮಾಡಿದರೂ ಪಾಪ ಮಾಡಬೇಡಿರಿ. ಅಂದರೆ ಪಾಪದ ವಿಷಯದ ಹೊರತು ಬೇರೆ ಯಾವ ವಿಷಯದಲ್ಲಿ ಕೋಪಗೊಳ್ಳಬೇಡಿ. ಒಂದು ವೇಳೆ ನೀವು ಕೋಪಗೊಳ್ಳುವುದಾದರೆ ನಿಮ್ಮ ಕೋಪವು ಸೂರ್ಯಾಸ್ತಮನದವರೆಗೂ ಇಟ್ಟುಕೊಂಡವರಾಗಿರಬೇಡಿ. ಹೃದಯದಲ್ಲಿ ಕೋಪ ಇಟ್ಕೊಳ್ಳುವುದಾದರೆ ದೇವರಿಗೆ ನಮ್ಮ ಪ್ರಾರ್ಥನೆ ಕೇಳಿಸುವುದಿಲ್ಲ. ಕಾಣುವ ಸಹೋದರನನ್ನು ಪ್ರೀತಿಸದೇ ಇರುವವನು ಕಾಣದಿರುವ ದೇವರನ್ನು ಹೇಗೆ ಪ್ರೀತಿಸಬಲ್ಲನು?
ನಿನ್ನ ಸಹೋದರನ ಮೇಲೆ ನಿನಗೆ ಕೋಪ ಇರುವುದಾದರೆ ನೀನು ಹೋಗಿ ಸಮಾಧಾನಗೊಂಡು ತಿರುಗಿ ಬಂದು ಕಾಣಿಕೆ ಕೊಡು ಎಂದು ಹೇಳಿದ್ದಾರೆ ಯೇಸು. ಕೋಪ ಹಾಗೆ ಮನಸ್ಸಲ್ಲಿಟ್ಕೊಳ್ತಾನೆ ಕಾಯಿನನು. ಆಗಲೇ ದೇವರು ಬಂದು, ಕೋಪ ಯಾಕೆ ಕಾಯಿನನೇ, ಸತ್ಕಾರ್ಯ ಮಾಡು ಹೋಗೋ ಅನ್ನುತ್ತಾರೆ. ತಮ್ಮನಿಗೆ ಕೇಳು, ಯಾವ ಅರ್ಪಣೆ ಕೊಟ್ಟೆ, ಕುರಿಮರಿಯನ್ನು ಕೊಟ್ಟಿಯಾ ಎಂದು ತಮ್ಮನಿಗೆ ಕೇಳಬಹುದಲ್ಲವೇ? ಆಹಾ, ದೇವರು ನನ್ನನ್ನು ಯಾಕೆ ಅಂಗೀಕರಿಸಲಿಲ್ಲ, ಅವನನ್ನು ಯಾಕೆ ಅಂಗೀಕರಿಸಿದರು ಎಂಬ ಬಾಧೆ ಅದು. ಬಹಳಷ್ಟು ಜನರ ಬಾಧೆ ಕೂಡ ಅದೇ. ಇತರರೊಂದಿಗೆ ಹೋಲಿಸಿಕೊಳ್ತಾರೆ. ದೇವರು ಅವರಿಗೆ ಅದನ್ನು ಕೊಟ್ಟಿದ್ದಾರೆ, ನನಗೆ ಯಾಕೆ ಕೊಡಲಿಲ್ಲ, ಅವ್ರ ಮೇಲೆ ಯಾಕೆ ಕೋಪಗೊಳ್ತೀರಿ, ಅವ್ರ ಮೇಲೆ ಯಾಕೆ ಹೊಟ್ಟೆ ಕಿಚ್ಚುಪಡ್ತೀರಿ? ಆ ಕೋಪ ಮನಸ್ಸಲ್ಲಿಟ್ಕೊಳ್ಳುವಾಗ ಅದು ದ್ವೇಷವಾಗ್ತದೆ, ಅದು ಸೇಡಾಗಿ ತಯಾರಾಗ್ತದೆ. ಒಂದು ದಿವಸ ಅವಕಾಶ ನೋಡಿ ಕೊಂದಾಗ್ತಾನೆ. ಅದಕ್ಕೆ ಕೋಪವನ್ನು ಸೂರ್ಯಾಸ್ತಮನದವರೆಗೂ ಇಟ್ಟುಕೊಳ್ಳುವವರಾಗಿರಬೇಡಿ. ಎಷ್ಟು ಜನ ಈ ದಿನ ಕೋಪದೊಂದಿಗೆ, ಪ್ರತಿಕಾರದೊಂದಿಗೆ, ದ್ವೇಷದೊಂದಿಗೆ, ಕಕ್ಷದೊಂದಿಗೆ ಸಾಯಿಸಿಕೊಳ್ಳುತ್ತಾ ಇಲ್ಲ ಹೇಳಿ? ಎಷ್ಟು ನೀಚ ಸ್ಥಿತಿಗೆ ಬಿದ್ದೋಗ್ತಿದ್ದಾರೆ ನೋಡಿ ಮನುಷ್ಯರು. ಅದು ಕೈನನ ಮಾರ್ಗ, ಅದು ಸೈತಾನನ ಮಾರ್ಗ, ನಾಶನದ ಮಾರ್ಗ. ಕೋಪಗೊಳ್ಳಬೇಡಿರಿ. ನಿಮ್ಮ ಕೋಪವನ್ನು ಸಮಾಧಾನಪಡಿಸಿಕೊಳ್ಳಿರಿ, ಸಮಾಧಾನಗೊಳ್ಳಿರಿ ಕೋಪಗೊಂಡವರೊಂದಿಗೆ. ನಿಮ್ಮ ಮನಸ್ಸಿನಲ್ಲಿ ದೇವರ ಪ್ರಶಾಂತತೆ ಇರುವ ಹಾಗೆ ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಿರಿ. ಹೀಗೆ ಕೆಲವರು ಕೈನನ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ, ಇನ್ನು ಕೆಲವರು ಬಿಳಾಮನ ಮಾರ್ಗದಲ್ಲಿ ನಡೆಯುತ್ತಿದ್ದಾರೆ. ಬಿಳಾಮನ ಮಾರ್ಗ ಯಾವುದು? ಬಿಳಾಮನು ಒಬ್ಬ ಪ್ರವಾದಿ. ರಾಜನು ಕಳುಹಿಸುತ್ತಾನೆ, ಬಂದು ಇಸ್ರಾಯೇಲ್ ಜನಾಂಗದವರನ್ನು ಶಪಿಸಬೇಕು, ನಿನಗೆ ಬೇಕಾದಷ್ಟು ಧನಧಾನ್ಯ ಕೊಡುತ್ತೇನೆ ಅಂದಾಗ ಆ ವಿಷಯ ಅವನಿಗೆ ಗೊತ್ತು, ಇಸ್ರಾಯೇಲ್ಯರು ಶಪಿತವಾದ ಜನಾಂಗದವರು ಅಲ್ಲವೆಂದು. ಆದರೆ ದೇವರ ಬಳಿಗೆ ಹೋಗಿ, ದೇವರೇ ಹೋಗಂತೀರಾ ಶಪಿಸು ಅಂತೀರಾ ಅಂದಾಗ ಬೇಡ ಎಂದು ಹೇಳ್ತಾರೆ ದೇವರು. ಒಂದಲ್ಲ ಎರಡಲ್ಲ 3 ಸಾರಿ ಹೇಳ್ತಾರೆ. ಹೋಗ್ತೇನೆ, ರಾಜನು ಇನ್ನೂ ಹೆಚ್ಚು ಮಂದಿಯನ್ನು ಕಳಿಸ್ತಾನೆ, ಇನ್ನೂ ಹೆಚ್ಚು ಗಿಫ್ಟ್ ಕಳಿಸಿದ್ದಾನೆ ಎಂದು ನೋಡಿ, ದುಡ್ಡು ನೋಡಿ ತವಕಿಸುವಂತಹ ಸ್ವಭಾವ ಅದು ಈ ದಿನವೂ ಕೂಡ ಇದೆಯಲ್ಲವೋ? ದುಡ್ಡಿಗೋಸ್ಕರ ಹುಚ್ಚುಚ್ಚಾದ ಕೆಲಸ ಮಾಡುವಂಥವರಿದ್ದಾರೆ. ನೀಚವಾದ ಕೆಲಸ ಮಾಡುವಂಥವರು ಎಷ್ಟು ಜನ ಈ ದಿನ ತಮ್ಮ ಜೀವಿತವನ್ನು ನಾಶನ ಮಾಡಿಕೊಳ್ತಾ ಇಲ್ಲ? ದುಡ್ಡಿಗೋಸ್ಕರ ಹತ್ಯೆ ಮಾಡುವಂಥವರು, ದುಡ್ಡಿಗೋಸ್ಕರ ಕಳ್ಳತನ ಮಾಡುವಂಥವರು, ದುಡ್ಡಿಗೋಸ್ಕರ ಮನುಷ್ಯರನ್ನು ಮೋಸ ಮಾಡುವಂಥವರು ತಪ್ಪಾದ ಮಾರ್ಗದಲ್ಲಿದ್ದಾರೆ, ದುಷ್ಟನ ಮಾರ್ಗದಲ್ಲಿದ್ದಾರೆ. ಹಣದ ಆಸೆ ಎಲ್ಲಾ ವಿಧವಾದ ಕೆಟ್ಟತನಕ್ಕೆ ಮೂಲ ಕಾರಣವಾಗಿದೆ. ಕೆಲವರು ಅದನ್ನು ಆಶಿಸಿ ತಮ್ಮನ್ನು ತಾವು ತಿವಿದುಕೊಂಡು ತಮ್ಮನ್ನು ತಾವು ನಾಶ ಮಾಡಿಕೊಳ್ತಾರೆಂದು ಇದೆ ಬೈಬಲ್ನಲ್ಲಿ. ಹಣದ ಆಸೆ, ದುಡ್ಡಿನ ಆಸೆ, ನೀತಿ ನ್ಯಾಯವನ್ನು ಬಿಟ್ಟು, ಕ್ರಮವನ್ನು ಬಿಟ್ಟು, ದೈವ ನಿರ್ಣಯವನ್ನು ಬಿಟ್ಟು, ದೈವ ಚಿತ್ತವನ್ನು ಬಿಟ್ಟು ದುಡ್ಡಿನಿಂದ ಏನ್ ಮಾಡ್ಲಿಕ್ಕಾಗತ್ತೆ, ದುಡ್ಡಿದ್ರೆ ಸಾಕು ಅನ್ನುವುದಾದರೆ ಅದು ಅಜ್ಞಾನವಾಗಿರುತ್ತೆ. ಬಿಳಾಮನ ಮಾರ್ಗ ಅದೇ. ದುಡ್ಡಿಗೋಸ್ಕರ, ದೊಡ್ಡಸ್ತಿಕೆಗೋಸ್ಕರ, ಘನತೆಗೋಸ್ಕರ ಆಶೀರ್ವದಿಸಬಹುದೇನೋ ಅಂದುಕೊಳ್ತಾನೆ. ಆದರೆ ಆ ರೀತಿಯಾಗಿ ಅವನಿಂದ ಮಾಡ್ಲಿಕ್ಕಾಗ್ಲಿಲ್ಲ. ಕೊನೆಗೆ ಅವನು ಕೊಲ್ಲಲ್ಪಡುತ್ತಾನೆ. ಚಿಕ್ಕಲ್ಲಿ ಸಿಲುಕಿಸುತ್ತೆ ಪ್ರಿಯರೇ ಹಣದ ಆಸೆ. ಅದು ಮನುಷ್ಯರನ್ನು ಮಾನವೀಯತೆ ಇಲ್ಲದ ಸ್ಥಿತಿಗೆ ಬೀಳಿಸಿಬಿಡುತ್ತೆ. ದುಡ್ಡಿಗಾಗಿ ತವಕಿಸುವಂಥದ್ದೇ ಬಿಳಾಮನ ಮಾರ್ಗವಾಗಿದೆ. ಕಕ್ಷ ಸಾಧಿಸಲು ತವಕಿಸುವಂಥದ್ದು ಕೈನನ ಮಾರ್ಗವಾಗಿದೆ. ಇನ್ನೊಂದು ಕೊರಹನ ಮಾರ್ಗ. ಯಾರು ಈ ಕೊರಹನು? ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನು ದೇವರು ಬಿಡುಗಡೆ ಮಾಡಿದಾಗ ಅವರಲ್ಲಿ ಪ್ರಮುಖವಾದವರಲ್ಲಿ ಒಬ್ಬನಾಗಿದ್ದ. ಬಹಳ ಚೆನ್ನಾಗಿರುತ್ತಾನೆ. ಸ್ವಲ್ಪ ದೂರ ಪ್ರಯಾಣ ಮಾಡಿದ ನಂತರ ಅವನು ಮೋಶೆಯ ಬಳಿಗೆ ಬಂದು ತನ್ನ ಹಿಂದೆ ಒಂದು 20 ಜನರನ್ನು ಕೂಡಿಸಿಕೊಂಡು, ಏನ್ ಮೋಶೆ, ದೇವರು ನಿನ್ನ ಮುಖಾಂತರವೇ ಮಾತಾಡ್ತಾರೋ, ನಮ್ಮ ಮುಖಾಂತರ ಮಾತಾಡುವುದಿಲ್ಲವೋ? ನಾವು ಕೇವಲ ನಿನ್ನ ಮಾತನ್ನೇ ಕೇಳಬೇಕೋ ಎಂದು ಕೊರಹನು ತಿರುಗಿ ಬೀಳುತ್ತಾನೆ. ಅದು ತಿರುಗಿ ಬೀಳುವ ಮಾರ್ಗ. ಅಧಿಕಾರಿಗಳ ವಿರುದ್ಧ ತಿರುಗಿ ಬೀಳುವವರು, ತಂದೆ ತಾಯಿಗಳ ವಿರುದ್ಧ ತಿರುಗಿ ಬೀಳುವವರು, ಗಂಡನ ವಿರುದ್ಧ ತಿರುಗಿ ಬೀಳುವ ಹೆಂಡತಿಯರು ಈ ದಿನ ಹೆಚ್ಚಾಗ್ತಿದ್ದಾರೆ ಪ್ರಿಯರೇ. ಎಷ್ಟು ಭಯಂಕರ ನೋಡಿ. ಕೇಸುಗಳನ್ನು ಕೂಡ ಮಾಡ್ತಿದ್ದಾರೆ. ನಮ್ಮ ಸೊಸೆ ನಮ್ಮ ಮೇಲೆ ಕೇಸ್ ಹಾಕಿದಾಳೆ ಅನ್ನುತ್ತಾರೆ ಕೆಲವರು. ನಾವು ಕೋರ್ಟ್ ಸುತ್ತಲೂ ಸುತ್ತಾಡ್ತಿದ್ದೇವೆ ಎಂದು ತಂದೆ ತಾಯಿ ಕಣ್ಣೀರಿನಿಂದ ಹೇಳ್ತಿರುವುದನ್ನು ಕೇಳಿ ಎಷ್ಟು ವೇದನೆ ಆಗ್ತದೆ ಗೊತ್ತಾ? ಏನದು? ಗಂಡನ ಮಾತು ಕೇಳಿರಿ ಎಂದು ದೇವರ ವಾಕ್ಯ ಹೇಳ್ತಾ ಇದ್ರೆ, ಕುಟುಂಬ ಕಟಿಕೋ ಜ್ಞಾನವಂತೆಯಾಗಿ ಎಂದು ವಾಕ್ಯ ಎಚ್ಚರಿಸುತ್ತಾ ಇದ್ರೆ, ಎಷ್ಟು ಜನ ಈ ದಿನ ಹಾಗಿದ್ದೀರಿ? ಪುರುಷರು ಕೂಡ ಏನು ಕಡಿಮೆ ಇಲ್ಲ ಬಿಡಿ. ಹೆಂಡತಿಯನ್ನು ಹಿಂಸಿಸುವಂಥವರು, ಹೆಂಡತಿಯನ್ನು ಬಾಧೆಪಡಿಸುವಂಥವರು, ಆಸ್ತಿಗೋಸ್ಕರ, ವರದಕ್ಷಿಣೆಗೋಸ್ಕರ ಕಷ್ಟ ಕೊಡುವಂಥವರು,
ಪರಸ್ತ್ರೀ ವ್ಯಾಮೋಹಕ್ಕೆ ಒಳಗಾದಾಗ ಇದೇನು ಅಂತ ಕೇಳಿದ್ರೆ ತಿರುಗಿ ಬೀಳುವಂಥವರು ಎಷ್ಟು ಜನ ಈ ದಿನ ಕುಟುಂಬವನ್ನು ಒಡೆದುಕೊಳ್ಳುತ್ತಾ ಇಲ್ಲ? ಅಧಿಕಾರಕ್ಕೋಸ್ಕರ ಎಷ್ಟೋ ಕೆಟ್ಟ ಕೆಲಸ ಮಾಡಿ ತಿರುಗಿ ಬೀಳುತ್ತಿದ್ದಾರೆ. ಅಧಿಕಾರಿಗಳಿಗೆ ವಿಧೇಯರಾಗಿ, ತಂದೆ ತಾಯಿಗಳಿಗೆ ವಿಧೇಯರಾಗಿ. ವಾಕ್ಯ ಹೇಳ್ತದೆ, ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ, ದೇವರಿಗೆ ವಿಧೇಯರಾಗಿರಿ. ಮನುಷ್ಯನು ದೇವರ ವಿರುದ್ಧವೇ ತಿರುಗಿ ಬೀಳ್ತಿದ್ದಾನೆ. ಇದು ತಿರುಗಿ ಬೀಳುವ ಮಾರ್ಗ. ಆಕಾಶವೇ ಕೇಳು, ಭೂಮಿಯೇ ಕಿವಿಗೊಟ್ಟು ಕೇಳು, ನಾನು ಮಕ್ಕಳನ್ನು ಸಾಕಿ ಸಲಹಿದೇನು. ಎತ್ತು ತನ್ನ ಯಜಮಾನನನ್ನು ತಿಳಿದಿರುವುದು, ಕತ್ತೆ ತನ್ನ ಕೊಟ್ಟಿಗೆ ತಿಳಿದಿರುವುದು, ಆದರೆ ನನ್ನ ಪ್ರಜೆಗಳಿಗೆ ತಿಳುವಳಿಕೆ ಇಲ್ಲ. ಅವರು ನನ್ನ ವಿರುದ್ಧ ತಿರುಗಿ ಬೀಳುತ್ತಾ ಇದ್ದಾರೆ. ದೇವ್ರು ಎಲ್ಲಿದ್ದಾರೆ ಎಂದು ಕೇಳುವಂಥವ್ರು ಮತ್ತೆ ಏನ್ ಮಾಡ್ತಿದ್ದಾರೆ ಹೇಳಿ? ದೇವ್ರು ಎಲ್ಲಿ ಎಂದು ಕೇಳೋದೇನು? ದೇವ್ರು ಏನ್ ಮಾಡಿದ್ದಾರೆ ಎಂದು ಕೇಳೋದೇನು? ಈ ರೀತಿ ಪ್ರಶ್ನಿಸಿ ದೇವರಿಗೆ ತಿರುಗಿ ಬೀಳುವವರು ಕೊರಹನ ಮಾರ್ಗದಲ್ಲಿರುವವರಾಗಿದ್ದಾರೆ. ಇವರ ಅಂತ್ಯಾವಸ್ಥೆ ನೋಡಿದ್ರೆ ಕೈನನ್ನು ದೇಶದಲ್ಲಿ ಅಲೆಮಾರಿಯಾಗಿ ತಿರುಗಾಡಬೇಕಾಯ್ತು. ಬಿಳಾಮನು ಕರೆಯಲ್ಪಟ್ಟವರೊಂದಿಗೆ ಕೊಲ್ಲಲ್ಪಡುತ್ತಾನೆ. ಕೊರಹನು ಅವನ ಸಂಗಡ ಬಂದ ದಾತಾನು, ಅಬಿರಾಮು ಎನ್ನುವವರ ಗುಂಪನ್ನೆಲ್ಲ ದೇವರ ಕೋಪಕ್ಕೆ ಗುರಿಯಾಗಿ ಭೂಮಿ ಸೀಳಿ ಇದ್ದ ಸ್ಥಳದಲ್ಲೇ ಅವರು ಪಾತಾಳಕ್ಕೆ, ಭೂಮಿ ಆಳಕ್ಕೆ ಬಿದ್ದೋದರು ಎಂದು ಇದೆ ಬೈಬಲ್ನಲ್ಲಿ. ಇದು ದುಷ್ಟನ ಮಾರ್ಗ, ಕೋಪ ಮಾರ್ಗ, ಲಾಭಕ್ಕೋಸ್ಕರ ಆಶಿಸುವ ಮಾರ್ಗ, ತಿರುಗಿ ಬೀಳುವಂತಹ ಮಾರ್ಗ. ಈ ಅಂತ್ಯ ದಿನಗಳಲ್ಲಿ ಇಂತಹ ಮಾರ್ಗಗಳು ನಮ್ಮ ಎದುರುಗಡೆಯೇ ಬಹಳಷ್ಟು ಓಪನ್ ಆಗಿ ಇಡಲಾಗಿವೆ. ಈಸಿಯಾಗಿರುವಂತೆ ಕಾಣಿಸಿಕೊಳ್ತವೆ, ವಿಶಾಲ ಮಾರ್ಗವಾಗಿ ಕಾಣಿಸುತ್ತವೆ, ಆಡಂಬರವಾಗಿರುತ್ತವೆ. ಅದಕ್ಕೆ ಬೈಬಲ್ ಹೇಳ್ತದೆ, ಅಗಲವಾದ ಮಾರ್ಗದಲ್ಲಿ ಹೋಗುವವರು ಅನೇಕರು, ಅದರಲ್ಲಿ ಎಲ್ಲವೂ ಇರುತ್ತೆ. ಎಂಟರ್ಟೈನ್ಮೆಂಟ್ ಇರುತ್ತೆ, ಡ್ರಿಂಕಿಂಗ್ ಇರುತ್ತೆ, ಕುಡಿಯೋದು, ತೂಗಾಡೋದು, ಇಷ್ಟ ಬಂದ ರೀತಿಯಲ್ಲಿ ನಡೆದುಕೊಳ್ಳುವುದಕ್ಕಾಗಿ ಅವಕಾಶ ಇರುತ್ತೆ. ಅಂತಹ ಬದುಕೆ ಬೇಕೆಂದು ಕೋರಿಕೊಳ್ತಾರೆ ಕೆಲವರು. ನನಗ್ಯಾರು ಕೇಳಬಾರ್ದು, ನಾನು ಇಷ್ಟ ಬಂದಂತೆ ನಡ್ಕೊಳ್ತೇನೆ, ನನಗಿಷ್ಟ ಬಂದ ಸ್ಥಳಕ್ಕೆ ಹೋಗ್ತೇನೆ, ನನಗಿಷ್ಟ ಬಂದದ್ದನ್ನೇ ನಾನು ಮಾಡ್ತೇನೆ ಎನ್ನುತ್ತಾರೆ. ಇದು ಭಯಂಕರವಾದಂತಹ ತಿರುಗಿ ಬೀಳುವ ಮಾರ್ಗವಾಗಿದೆ. ದೇವರ ವಿರುದ್ಧ ತಿರುಗಿ ಬೀಳ್ತಾ ಇದ್ದೀರಿ, ನಿಮ್ಮ ತಂದೆ ತಾಯಿ ವಿರುದ್ಧ ತಿರುಗಿ ಬೀಳ್ತಾ ಇದ್ದೀರಿ, ನಿಮ್ಮ ಜೊತೆ ವ್ಯಕ್ತಿಗಳ ವಿರುದ್ಧ ತಿರುಗಿ ಬೀಳ್ತಿದ್ದೀರಿ. ಹಾಗಾದರೆ ನಿಮ್ಮನ್ನು ನೀವೇ ನಾಶ ಮಾಡಿಕೊಳ್ತೀರಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಿರಿ. ವಿಧೇಯರಾಗಿ ವಿಧೇಯತೆ ತೋರಿಸಿರಿ ಎಂದು ದೇವರ ವಾಕ್ಯ ಹೇಳ್ತದೆ. ಕಾಯಿನನ ಮಾರ್ಗ ನಮಗೆ ಬೇಡ, ಬಿಳಾಮನ ಮಾರ್ಗ ನಮಗೆ ಬೇಡ, ಕೊರಹನ ಮಾರ್ಗವಂತೂ ಬೇಡವೇ ಬೇಡ. ಮತ್ಯಾವ ಮಾರ್ಗ ಬೇಕು? ಯೇಸು ಹೇಳಿದ್ದಾರೆ, ನಾನೇ ಮಾರ್ಗವೂ ಜೀವವೂ ಸತ್ಯವೂ ಆಗಿದ್ದೇನೆಂದು. ನನ್ನ ಹೊರತು ಯಾರೊಬ್ಬರೂ ತಂದೆಯ ಬಳಿಗೆ ಸೇರಲಾರರು. ಯೇಸುವಿನ ಮಾರ್ಗದಲ್ಲಿ ಹೋಗೋಣ, ಯೇಸುವಿನ ಹೆಜ್ಜೆಯ ಜಾಡಿಯಲ್ಲಿ ನಡೆಯೋಣ. ನನ್ನನ್ನು ಹಿಂಬಾಲಿಸುವವನು ಇನ್ನೆಂದಿಗೂ ಕತ್ತಲೆಯಲ್ಲಿರದೆ ಬೆಳಕಿನಲ್ಲಿ ನಡೆಯುತ್ತಾನೆ ಎಂದಿದ್ದಾರೆ ಯೇಸು. ಆತನ ಮಾರ್ಗ ಸತ್ಯ ಮಾರ್ಗ, ಆತನ ಮಾರ್ಗ ಜೀವ ಮಾರ್ಗ ಆಗಿದೆ. ಯೇಸುವಿನ ಮಾರ್ಗ ಪರಲೋಕಕ್ಕೆ ನಮ್ಮನ್ನು ಸೇರಿಸುವ ಮಾರ್ಗವಾಗಿದೆ. ಎಲ್ಲಿಗೆ ಹೋಗ್ತೇವೆ ನಾವು? ಎಷ್ಟೇ ಬದುಕಿದರೂ ಸೇರೋದು ಸಮಾಧಿಗೆ ಎಂಬ ಗಾದೆ ಇದೆ, ಅಂದರೆ ಸೇರೋದು ಸ್ಮಶಾನಕ್ಕೆ ಎಂದರ್ಥ. ಆದರೆ ಒಬ್ಬ ವಿಶ್ವಾಸಿಗೆ, ಯೇಸು ಕ್ರಿಸ್ತನನ್ನು ನಂಬಿದಂಥವರಿಗೆ ಅಂತ್ಯಾವಸ್ಥೆ ಸ್ಮಶಾನ ಅಲ್ಲ, ಅಂತ್ಯ ಸ್ಮಶಾನ ಅಲ್ಲವೇ ಅಲ್ಲ. ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾವೆನ್ನುವುದಾದರೆ ಪರಲೋಕವೇ, ಸಾಯುವುದೆಂದರೆ ಲಾಭ ಅನ್ನುತ್ತಾನೆ. ನಾನು ಬೇಗನೆ ಹೋಗಿ ಕರ್ತನೊಂದಿಗಿರಬೇಕೆಂಬ ಆಸೆ ನನಗಿದೆ ಎಂದು ಪೌಲನು ಹೇಳ್ತಾನಲ್ಲವೇ. ಈ ಲೋಕದಲ್ಲಿ ಯೇಸುವಿಗಾಗಿ ಜೀವಿಸೋಣ, ಆತನ ಹಾಗೆ ಜೀವಿಸೋಣ, ಆತನ ಮಾರ್ಗವನ್ನು ಅನುಸರಿಸೋಣ, ಆತನ ಕಟ್ಟಳೆಗಳನ್ನು ಪಾಲಿಸೋಣ. ಈ ಲೋಕ ಬಿಟ್ಟಾಗ ಆತನ ರಾಜ್ಯದ ವಾರಸುದಾರರಾಗಿ ನಿರಂತರವೂ ಆತನೊಂದಿಗೆ ಜೀವಿಸೋಣ. ಈ ದಿನ ಒಮ್ಮೆ ಪರಿಶೀಲಿಸಿಕೊಳ್ಳಿರಿ. ಲೋಕದ ಆಸೆಯಾಗಲಿ, ಹಣದ ಆಸೆಯಾಗಲಿ, ತಿರುಗಿ ಬೀಳುವ ಸ್ವಭಾವವಾಗಲಿ ನಿಮ್ಮ ಜೀವಿತದಲ್ಲಿ ಏನಾದರೂ ಕೆಲಸ ಮಾಡ್ತಿವೆಯಾ? ಅವು ಬೆಳೆದು ನಿಮ್ಮನ್ನು ಕುಗ್ಗಿಸಿ ಬಿಡುವುದಕ್ಕಿಂತ ಮುಂಚೆಯೇ, ಖಾಲಿ ಮಾಡುವುದಕ್ಕಿಂತ ಮುಂಚೆಯೇ, ನಿಮ್ಮನ್ನು ನಾಶ ಮಾಡುವುದಕ್ಕಿಂತ ಮುಂಚೆಯೇ ಅವುಗಳ ವಿಷಯದಲ್ಲಿ ನೀವು ಪಶ್ಚಾತ್ತಾಪ ಪಡುವುದಾದರೆ, ಯೇಸು ಸಿದ್ಧವಾಗಿದ್ದಾರೆ. ನನ್ನ ಬಳಿಗೆ ಬರುವವರನ್ನು ನಾನೆಂದಿಗೂ ತಳ್ಳಿ ಬಿಡುವುದಿಲ್ಲ ಎಂದು ಹೇಳಿದ್ದಾರೆ. ಆತನ ಕೈ ಹಿಡಿದುಕೊಂಡು ಆತನೊಂದಿಗೆ ನಡೆಯೋಣ, ಆತನ ಸಾಕ್ಷಿಗಳಾಗಿ ಬದುಕೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಲೋಕವೆಲ್ಲವೂ ಕೂಡ ದೇವರೇ ಒಬ್ಬರನ್ನೊಬ್ಬರು ದ್ವೇಷಿಸುತ್ತಾ ಪ್ರತಿಕಾರದ ಮೇಲೆ ಪ್ರತಿಕಾರ ಬೆಳೆಸಿಕೊಳ್ಳುತ್ತಾ ಇರುವಾಗ, ಹಣದ ಆಸೆಯ ನಿಮಿತ್ತ ಮನುಷ್ಯರು ಒಬ್ಬರನ್ನೊಬ್ಬರು ಮೋಸ ಮಾಡಿಕೊಳ್ಳುತ್ತಿರುವಾಗ, ಈ ಮೂಲೆಯಿಂದ ಆ ಮೂಲೆಯವರೆಗೂ ವ್ಯಾಪಾರದ ನಿಮಿತ್ತವಾಗಿ ಅನ್ಯಾಯ ಮಾಡುತ್ತಾ, ತಪ್ಪಾದ ವ್ಯಾಪಾರ ಮಾಡುತ್ತಾ ತಮ್ಮ ನಾಶನವನ್ನು ತಾವೇ ಕೋರಿ ತಂದುಕೊಳ್ತಿದ್ದಾರೆಂದು ತಿಳಿಯದೆ
ನಷ್ಟ ಹೋಗುತ್ತಿರುವ ಭಯಂಕರವಾದ ದಿನಗಳು ಇದಾಗಿವೆ. ಎಲ್ಲಿ ನೋಡಿದ್ರೂ ಕೂಡ ಮನುಷ್ಯರು ಅಧಿಕಾರಿಗಳಿಗೆ ವಿಧೇಯರಾಗದೆ ಇನ್ನಷ್ಟು ತಿರುಗಿ ಬೀಳುತ್ತಿದ್ದಾರೆ. ಕುಟುಂಬಗಳಲ್ಲಿಯೂ ತಿರುಗಿ ಬೀಳುತ್ತಿದ್ದಾರೆ. ತಂದೆ ತಾಯಿಗಳ ವಿರುದ್ಧ ತಿರುಗಿ ಬೀಳುವ ಮಕ್ಕಳು, ಗಂಡನ ವಿರುದ್ಧ ತಿರುಗಿ ಬೀಳುವ ಹೆಂಡತಿ ತಮ್ಮ ಕುಟುಂಬ ಒಡೆದಿ ಹಾಕಿಕೊಳ್ಳುವುದನ್ನು ನೋಡುತ್ತಾ ಇರುವಾಗ, ದೇವರೇ, ಇಂತಹ ಭಯಂಕರವಾದ ತಿರುಗಿ ಬೀಳುವ ಮಾರ್ಗದಲ್ಲಿ ನಾವು ನಡೆಯಲಾರದಂತೆ, ಲೋಕದ ಮಾರ್ಗದಲ್ಲಿ, ಪಾಪದ ಮಾರ್ಗದಲ್ಲಿ, ಹಣದ ಆಸೆಯ ಮಾರ್ಗದಲ್ಲಿ ನಾವು ಹೋಗಲಾರದಂತೆ, ಯಾವುದೇ ಕೋಪಕ್ಕಾಗಲಿ ದ್ವೇಷಕ್ಕಾಗಲಿ ನಮ್ಮ ಹೃದಯದಲ್ಲಿ ಅವಕಾಶ ಕೊಡದಂತೆ, ಮೇಲಿಂದ ಮೇಲೆ ನಿಮ್ಮ ರಕ್ತದಿಂದ ತೊಳೆಯಲ್ಪಟ್ಟು ಶುದ್ಧ ಹೃದಯವುಳ್ಳವರಾಗಿ ನಿಮ್ಮ ಸಾಕ್ಷಿಗಳಾಗಿ ಜೀವಿಸಲು ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ನೀವು ಇತರ ದೇಶದಿಂದ ಒಂದು ವೇಳೆ ಈ ಕಾರ್ಯಕ್ರಮ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಕಳಿಸಿಕೊಡುತ್ತಾ ಇರಿ. ನಾವು ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಹೆಸರು ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡುವುದನ್ನು ಮರೆಯಬೇಡಿ. ನಿಮಗೋಸ್ಕರ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಈ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮ ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡುತ್ತಲೇ ಇದ್ದೇವಲ್ಲವೇ? ಹಾಗಾಗಿ ತಪ್ಪದೇ ಈ ಕಾರ್ಯಕ್ರಮವನ್ನು ವೀಕ್ಷಿಸಿರಿ, ಇತರರಿಗೂ ಕೂಡ ಈ ಕಾರ್ಯಕ್ರಮದ ಕುರಿತಾಗಿ ಪರಿಚಯಿಸಿರಿ. ಈ ಕಾರ್ಯಕ್ರಮ ವೀಕ್ಷಿಸಿ ಮೇಲನ್ನು ಹೊಂದಿಕೊಂಡು ಹಾಗೂ ಮೇಲಿಂದ ಮೇಲೆ ನಿಮಗೆ ಇಂಟಿಮೇಷನ್ ಬರುವ ಹಾಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಇತರರಿಗೂ ಕೂಡ ಶೇರ್ ಮಾಡಿರಿ, ಅವರು ಕೂಡ ದೇವರ ವಾಕ್ಯದಿಂದ ಬಲಗೊಳ್ಳುವ ಹಾಗೆ ಸಹಕರಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಬೆಳಗ್ಗೆ 7 ಗಂಟೆಗೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ನೀನೇ ನನ್ನ ಜೀವಾಧಾರವು, ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ. ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಬೆಂಗಳೂರಿನ ಸುತ್ತಮುತ್ತಲು ಇರುವಂಥವರೆಲ್ಲರಿಗೂ ಶುಭವಾರ್ತೆ. ಪ್ರತಿದಿನ ದೇವರ ವಾಕ್ಯ ಅನೇಕ ಭಾಷೆಗಳಲ್ಲಿ ಕೇಳುತ್ತಿರುವ ನಿಮ್ಮೆಲ್ಲರಿಗೆ ಮುಖಾಮುಖಿಯಾಗಿ ಭೇಟಿಯಾಗಲು, ನಿಮಗೋಸ್ಕರ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ಬ್ಯಾಂಗ್ಳೂರ್ಗೆ ಬರ್ತಿದ್ದೇವೆ. ಆಗಸ್ಟ್ 27ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, ರಾತ್ರಿ 6 ಗಂಟೆಯಿಂದ 10 ಗಂಟೆವರೆಗೂ ನಡೆಯುವ ಈ 2 ಸೆಷನ್ನಲ್ಲಿಯೂ ಪಾಲ್ಗೊಳ್ಳುವುದಕ್ಕಾಗಿ ಸಿದ್ಧರಾಗಿ ಬನ್ನಿ. ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು ದೇವರ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸಿ ದೇವರ ಸನ್ನಿಧಿಯಲ್ಲಿ ಆನಂದಿಸಬೇಕೆಂದು ಈ 1 ಡೇ ಗೆಟ್ ಟುಗ್ಯಾದರ್ ಅನ್ನು ಏರ್ಪಡಿಸಿದ್ದೇವೆ. ಬನ್ನಿರಿ, ಕುಟುಂಬವಾಗಿ ಕೂಡಿ ಬನ್ನಿರಿ. ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸೋಣ, ಆತನನ್ನು ಆರಾಧಿಸೋಣ. ಮತ್ತಷ್ಟು ಮುಖ್ಯವಾಗಿ ನಿಮ್ಮ ಸಾಕ್ಷಿ ಕೇಳುವುದಕ್ಕಾಗಿ, ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಾನು ಎಷ್ಟೋ ಆಸೆಯುಳ್ಳವನಾಗಿದ್ದೇನೆ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ವಾಕ್ಯ ಕೇಳುತ್ತಿರುವ ನಿಮ್ಮನ್ನು ಮುಖಾಮುಖಿಯಾಗಿ ಭೇಟಿಯಾಗಿ ಎಷ್ಟೋ ಬಲಪಡಿಸಬೇಕೆಂಬ ಆಸೆಯಲ್ಲಿದ್ದೇವೆ. ತಪ್ಪದೆ ಬನ್ನಿರಿ. ಬ್ಯಾಂಗ್ಳೂರಿನಲ್ಲಿ ಹಡ್ಸನ್ ಕಮ್ಯುನಿಟಿ ಸೆಂಟರ್ನಲ್ಲಿ CSI ಕಾಂಪೌಂಡ್ನಲ್ಲಿ ಈ 1 ಡೇ ಗೆಟ್ ಟುಗ್ಯಾದರ್ ನಡೆಯುತ್ತದೆ. ಹೆಚ್ಚಿನ ವಿವರ ಬೇಕಾಗುವುದಾದರೆ 8939393939 ನಂಬರ್ಗೆ ನೀವು ಕರೆ ಮಾಡಿ, ಇಲ್ಲವೇ ನೀವು ಕಾಣುತ್ತಿರುವ ನಂಬರ್ಗಳಿಗೆ ನೀವು ವಾಟ್ಸಪ್ ಕಳಿಸಿಕೊಡಿರಿ. ಲಿಂಕ್ ನಿಮಗೆ ಕಳಿಸುತ್ತೇವೆ. ತಪ್ಪದೆ ಬರ್ತೀರಲ್ಲವೇ? ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ ಜೀವಾಧಾರ.